ಹೊಸ ಟ್ವಿಸ್ಟ್. ಬಿಗ್ ಬಾಸ್ ಸೀಸನ್ 11ರ ಕೊನೆಯ ಎಪಿಸೋಡ್ ಮುಕ್ತಾಯವಾಗಿದ್ದು ತ್ರಿವಿಕ್ರಮ್ ಅವರು ರನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಬಹಳ ನಿರೀಕ್ಷೆಯನ್ನು ಹುಟ್ಟು ಮಾಡಿದಂಥ ತ್ರಿವಿಕ್ರಮ್ ಅವರು ಹನುಮಂತ್ ಅವರಿಗೆ ದೊಡ್ಡ ಫೈಟನ್ನೇ ಕೊಟ್ಟಿದ್ದರು. ತುಮಕೂರಿನಂತ ಬಂದಂಥ ಒಬ್ಬ ಹುಡುಗ ಧಾರಾವಾಹಿಯಲ್ಲಿ ನಟಿಸಿ ನಂತರ ಬಿಗ್ ಬಾಸ್ ಎನ್ನುವ ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಚಾನ್ಸನ್ನು ಗಿಟ್ಟಿಸಿ ಇಡೀ ಕರ್ನಾಟಕದ ಜನರ ಮನೆ ಮಾತಾದ ತ್ರಿವಿಕ್ರಮ್ ಅವರು ಹನುಮಂತು ಅವರಿಗೆ ಪೈಪೋಟಿ ನೀಡಿ ರನ್ನರ್ ಅಪ್ ಆಗಿದ್ದಾರೆ. ಒಂದು ಹಂತದಲ್ಲಿ ತ್ರಿವಿಕ್ರಮ್ ಮತ್ತು ಹನುಮಂತುವರಿಗೆ ದೊಡ್ಡದಾದ ಫೈಟ್ ಇತ್ತು. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವಿಕ್ರಮ್ ಅವರು ವಿನ್ ಆಗಿದ್ದಾರೆ ಅನ್ನುವ ಮೆಸೇಜ್ ಕೂಡ ಬಂತು, ಸ್ಟೇಟಸ್ ಕೂಡ ನಾವು ನೋಡಿದ್ವಿ. ಹಾಗಾಗಿ ಅನೇಕ ಜನರಲ್ಲಿ ಗೊಂದಲ ಕೂಡ ಇತ್ತು, ಗೆದ್ದವರು ಯಾರು, ಹನುಮಂತ ಗೆದ್ದನ ಅಥವಾ ತ್ರಿವಿಕ್ರಮ್ ಗೆದ್ದನ ಅನ್ನುವಂಥ ಒಂದು ಗೊಂದಲ ಕೂಡ ಇತ್ತು. ಆ ಗೊಂದಲ ಕೊನೆಗೂ ತೆರೆ ಬಿದ್ದಿದ್ದು ವಿನ್ನರ್ ಹನುಮಂತ್ ಅವರಿಗೆ 5,23,00,000 ವೋಟ್ ಬಂದಿದೆ. ಆನಂತರ ತ್ರಿವಿಕ್ರಮ್ ಅವರಿಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ವೋಟ್ ಬಂದಿದೆ. ಹಾಗಾಗಿ ಹನುಮಂತ್ ಅವರನ್ನು ವಿನ್ನರ್ ಅಂತ ಘೋಷಣೆ ಮಾಡಲಾಗಿತ್ತು. ತ್ರಿವಿಕ್ರಮ್ ಅವರನ್ನು ಮೊದಲ ರನ್ನರ್ ಅಪ್ ಆಗಿ ಅವರಿಗೆ ಖಾಸಗಿ ಸಂಸ್ಥೆಗಳಿಂದ ಗಿಫ್ಟ್ ಹ್ಯಾಂಪರ್ ಬಂತು ಮತ್ತು ಅವರಿಗೆ ರನ್ನರ್ ಅಪ್ ಆದ ಕಾರಣ ಮುಂದೆ ಅವರ ಸಿನಿ ಕರಿಯರ್ನಲ್ಲಿ ಮತ್ತು ಅವರ ವೃತ್ತಿ ಬದುಕಿನಲ್ಲಿ ಒಳ್ಳೊಳ್ಳೆ ಚಾನ್ಸ್ ಸಿಗುತ್ತೆ. ಜೊತೆಗೆ ತುಮಕೂರಿನಿಂದ ಬಂದಂಥ ಒಬ್ಬ ಸಾಮಾನ್ಯ ನಮ್ಮಗ ಬಿಗ್ ಬಾಸ್ ವೇದಿಕೆಗೆ ಹೋಗಿ, ಅಂದರೆ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗಿ ಗೆದ್ದು, ಅಂದರೆ ಆಟದಲ್ಲಿ ಆಡಿ ರನ್ನರ್ ಅಪ್ ಆಗೋದಿದೆಯಲ್ಲ, ಅದು ಕೂಡ ದೊಡ್ಡ ಸಾಧನೆ. ಸರಿ, 6 ಜನರ ಕಂಟೆಸ್ಟೆಂಟ್ಗಳ ಪೈಕಿ ಮೋಕ್ಷಿತ್ ಅವರಿದ್ದರು, ಉಗ್ರ ಮಂಜು ಅವರಿದ್ದರು, ರಜತ್ ಇದ್ದರು, ಹಾಟ್ ಫೇವರೇಟ್ ಹನುಮಂತ ಇದ್ದರು, ಭವ್ಯ ಇದ್ದರು. ಇವರನ್ನೆಲ್ಲ ಮಣಿಸಿ, ಅಂದರೆ ರನ್ನರ್ ಅಪ್ ಆಗೋದಿದೆಯಲ್ಲ, ಅದು ಕೂಡ ದೊಡ್ಡ ಸಂಗತಿಯೇ ಸರಿ. ಹಾಗಾಗಿ ತ್ರಿವಿಕ್ರಮ್ ಅವರಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ವಿ. ನಮಸ್ಕಾರ.